ಪ್ರತಿ ತಿಂಗಳು ಇವತ್ತಿಗೆ 9 ತಿಂಗಳಾಯ್ತು ನಿಮ್ಮ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿಯನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಪ್ರತಿ ತಿಂಗಳು ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬಂದಿದೆ? ಕೈ ಒಂದು ಸ್ವಾರ್ಥಕತೆಯ ಭಾವನೆ ಅನಿಸುತ್ತೆ. ನಮಗೆ ಸಮಾಧಾನ ಆಗುತ್ತೆ. ಕೊಟ್ಟ ಭಾಷೆಯನ್ನು ಉಳಿಸಿಕೊಂಡು ಇಂಥ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಸಿಗ್ತಾ ಇಲ್ಲ, ಅಂತ ಒಂದು ಬರಗಾಲದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ನಮ್ಮ ಸರ್ಕಾರ ತೆಗೆದುಕೊಂಡು ಬರ್ತಾ ಇದೆ ಅಂತಂದ್ರೆ ಸ್ವಾರ್ಥಕತೆ ಅನ್ಸುತ್ತೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಬೇಕಾಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತು. ಆದ್ರೆ ಬಹುಶಃ ಬಿಜೆಪಿ ಅವರು ಅದನ್ನು ಮರ್ತಿದ್ದಾರೆ. ಅವ್ರಿಗೆ ಏನು ಒಂದು ಗುಂಗಂತಂದ್ರೆ 10 ವರ್ಷದ ಹಿಂದೆ ಭಾರತ ದೇಶ ಹುಟ್ಟಿದೆ ಅನ್ನುವಂತ ಒಂದು ಭ್ರಮೆಯಲ್ಲಿ ಬಿಜೆಪಿಗರಿದ್ದಾರೆ. ಇವತ್ತು ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಬಗ್ಗೆ ಇವತ್ತು ನಾವ್ಯಾರು ಕೂಡ ಮರೆಯುವಂತಿಲ್ಲ. ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡ್ಲಿಕ್ಕೂ ಕೂಡ ನಮಗೆ ಗತಿ ಇರಲಿಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಮಲೇರಿಯಾ, ಕಾಲರಾ, ಟಿಬಿ ರೋಗಗಳು ಹೊರಲಾಡುವಂತ ನಮ್ಮ ದೇಶದಲ್ಲಿ ಕತ್ತಲೆ ಆವರಿಸಿತ್ತು. ಶಿಕ್ಷಣ ಇರಲಿಲ್ಲ. ಬಡ ರಾಷ್ಟ್ರವನ್ನ ಇವತ್ತು ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದ್ರೆ, ಅದಕ್ಕೆ ಯಾರಾದ್ರೂ ಅದನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ಒಂದು ಸೂಜಿಯನ್ನು ತಯಾರು ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಕೈಯಿಂದ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಚಂದ್ರನ ಮೇಲೆ ಹೋಗೋ ಹಾಗೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ಬಹಳ ಗಟ್ಟಿ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಪ್ರಸ್ತುತ ಬೆಳಗಾವಿ ಪಾರ್ಲಿಮೆಂಟ್ ಬಗ್ಗೆ, ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುವಕ, ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 40 ದಿನದಿಂದ 8 ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೇವೆ. ಯಾವುದೇ ಕ್ಷೇತ್ರಕ್ಕೆ ಇವತ್ತು ಹೋಗ್ಲಿ, ಎಲ್ಲ ಕಡೆ ಅಭೂತಪೂರ್ಣವಾದಂತ ಒಂದು ಸಹಕಾರ, ಒಂದು ಬೆಂಬಲ ನಮ್ಮ ಅಭ್ಯರ್ಥಿಗೆ ನಮ್ಮ ಪಕ್ಷದ ಇದೆ. ಸಿಗ್ತಾ ಇದೆಯಾ? ಇಲ್ಲ. ನಾವು ಎಲ್ಲಿ ಬರ್ತೀವಿ ಅಲ್ಲಿ ಅಕ್ಕ ಅಕ್ಕ ನಾವೆಲ್ಲ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಅಂತ ಬರ್ತಿರ್ತಾನೆ. ನನ್ನ ಮಹಿಳೆಯರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗ್ಗೆ 8 ಗಂಟೆಗೆ ನಿಮ್ಮ ಊರಿಗೆ ಬಂದರೂ ಕೂಡ ಎಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಮ್ಮನ್ನ ಸ್ವಾಗತ ಮಾಡ್ಕೋತೀರಾ. ರಾತ್ರಿ 12 ಗಂಟೆಗೆ ನಿಮ್ಮ ಮನೆಯಲ್ಲಿ ಊಟ ಹಾಕಿ ನಮ್ಮನ್ನ ಬೀಳ್ಕೊಡ್ತೀರಾ. ಇಂಥ ಒಂದು ಸಂದರ್ಭದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ವಾಭಿಮಾನಿಗಳ ಕ್ಷೇತ್ರ. ಆದ್ರೆ ಏನಾಗಿದೆ ಇವತ್ತು ಅಂತಂದ್ರೆ, ಬಿಜೆಪಿ ಪಕ್ಷದವರು ಹೊರಗಿನವರನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಬೆಳಗಾವಿಯ ಒಬ್ಬ ಯುವಕನಿಗೆ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಲೋಕಸಭಾ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಕೊಟ್ರೆ, ಬಿಜೆಪಿ ಅವರು ಬೆಳಗಾವಿಯ ಸ್ವಾಭಿಮಾನವನ್ನ ಧಿಕ್ಕರಿಸಿ ಹುಬ್ಳಿ ಧಾರವಾಡದವರಾದಂತ ಜಗದೀಶ್ ಶೆಟ್ಟರ್ ಅವರಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ಸ್ವಾಭಿಮಾನಿ ಬಂಧುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಏನು 30 ವರ್ಷದ ತಮ್ಮ ರಾಜಕೀಯ ಜಗದೀಶ್ ಶೆಟ್ಟರ್ ಅವರ ಅನುಭವದಲ್ಲಿ ಏನಾದ್ರೂ ಬೆಳಗಾವಿ ಜಿಲ್ಲೆಗೆ ಅವರ ಸೇವೆ, ಅವರ ಕೊಡುಗೆ ಏನಾದ್ರೂ ಇದ್ರೆ ಹೇಳಿ. ಬಿಜೆಪಿ ಪಕ್ಷದವರು ಎಲ್ಲ ಅಧಿಕಾರವನ್ನ ಅವರಿಗೆ ಕೊಟ್ಟರು. 2 ಬಾರಿ ಕ್ಯಾಬಿನೆಟ್ ಮಂತ್ರಿ, ಒಮ್ಮೆ ಸಭಾಧ್ಯಕ್ಷ, ಸಭಾಪತಿಗಳು, ಒಮ್ಮೆ ರಾಜ್ಯದ ಪಕ್ಷದ ಅಧ್ಯಕ್ಷ. ಇಷ್ಟೇ ಅಲ್ಲ ಬಂಧುಗಳ, ವಿರೋಧ ಪಕ್ಷದ ನಾಯಕ, ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಮಾಡಿದ್ರು. ಆದ್ರೆ ಬಹುಶಃ ಬೆಳಗಾವಿಗೆ ಅವರ ಕೊಡುಗೆ ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಕೇಳಬೇಕು, ಜಗದೀಶ್ ಶೆಟ್ಟರ್ ಅವರು ಬಂದಾಗ ಕೇಳಬೇಕು, ಏನು ಶೆಟ್ಟರ್ ಸಾಹೇಬ್ರೆ, ಬೆಳಗಾವಿ ಜಿಲ್ಲೆಗೆ ಬಂದಂತ ಹೈಕೋರ್ಟ್ ಅನ್ನ ಹುಬ್ಳಿ ಧಾರವಾಡಕ್ಕೆ ಯಾಕೆ ತೆಗೆದುಕೊಂಡು ಹೋದ್ರಿ ಅಂತ ತಾವು ಕೇಳಬೇಕಾಗತ್ತೆ. ಬೆಳಗಾವಿಗೆ ಬಂದಂತ IIT ಕಾಲೇಜನ್ನ, ಇಂಜಿನಿಯರಿಂಗ್ ಕಾಲೇಜನ್ನ ಹುಬ್ಳಿ ಧಾರವಾಡಕ್ಕೆ ಯಾಕೆ ತೆಗೆದುಕೊಂಡು ಹೋದ್ರಿ ಅಂತ ಕೇಳಬೇಕಾಗತ್ತೆ. ಇವತ್ತು ಬೆಳಗಾವಿಗೆ ಬಂದಂತ IT BT ಕಂಪನಿಗಳನ್ನ ತಾವು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾಗ ಹುಬ್ಳಿ ಧಾರವಾಡಕ್ಕೆ ಯಾಕೆ ತೆಗೆದುಕೊಂಡು ಹೋದ್ರಿ ಅಂತ ಕೇಳಬೇಕಾಗತ್ತೆ. ಇವರಿಗೆ ತಮ್ಮ ಹುಬ್ಬಳ್ಳಿ ಮೇಲೆ ಸ್ವಾಭಿಮಾನ ಇದ್ರೆ, ಪ್ರೀತಿ ಇದ್ರೆ ಅದನ್ನ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ. ನನ್ನ ಬೆಳಗಾವಿ ಜಿಲ್ಲೆಗೆ, ನನ್ನ ಬೆಳಗಾವಿಗೆ ಅನ್ಯಾಯ ಮಾಡಿ ಇವತ್ತು ಬಂದು ಮೊಸಳೆ ಕಣ್ಣೀರನ್ನು ಹಾಕ್ತಾರೆ. ಕರ್ಮಭೂಮಿ ಅಂತ ಹೇಳ್ತಾರೆ. ಇದನ್ನ ನಂಬೋಕ್ಕಾಗುತ್ತಾ? ನಂಬೋಕ್ಕಾಗುತ್ತೆ ಅಂತ ಹೇಳ್ಬೇಕು ನಾವು. ಇವತ್ತು ಅವರು ಹೊರಗಿನವರು. ಬೆಳಗಾವಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮನೆ ಮಗ. ತಮಗೆ ಮನೆ ಮಗ ಬೇಕಾ? ಏನು ಯಾರು ಬೇಕು ತಮಗೆ? ಜೋರಾಗಿ ಹೇಳಬೇಕು, ಅವ್ರಿಗೆ ಕೇಳಿಸ್ಬೇಕು. ತಮಗೆ ಮನೆ ಮಗ ಬೇಕಾ? ಮನೆ
ಮಾಡಿದ್ದಾರೆ ನಮ್ಮ ಜಿಲ್ಲೆ ಮೇಲೆ. ಇವತ್ತು ಬಾಡಿಗೆ ಮನೆ ಮಾಡಿದ್ದಾರೆ. ಬೆಳಗಾವಿ ಕರ್ಮಭೂಮಿ ಅಂತ ಹೇಳಿ ನಮಗೆ ಬಾಡಿಗೆ MP ಬೇಡ, ನಮಗೆ ಸ್ವಂತ MP ಬೇಕು. ನಮಗೆ ಮಜ್ಬೂರಿ MP ಬೇಡ, ನಮಗೆ ಮಜಬೂತ್ MP ಬೇಕು. ಬೆಳಗಾವಿಯ ಮಣ್ಣಲ್ಲಿ ಹುಟ್ಟಿ ಬೆಳಗಾವಿಯ ಕಷ್ಟ ಸುಖ ಏನು ಅಂತ ತಿಳ್ಕೊಂಡಂತ ಬೆಳಗಾವಿ ಮಣ್ಣಿನ ಮಗ ನಮಗೆ ಬೇಕು ಅನ್ನುವಂತ ಸಂದೇಶವನ್ನ ತಾವಿವತ್ತು ಕೊಡಬೇಕಾಗತ್ತೆ. ನಾವು ಅನ್ಕೊಂಡಿದ್ವಿ ಬೀಗರು, ಪಾಪ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಬೀಗರು ಮನೆಗೆ ಬಂದು ಊಟ ಮಾಡಿ ಹೋಗ್ತಾರೆ ಅಂತಂದ್ರೆ ಮನೆಯ ಮಾಲೀಕರಾಗ್ಲಿಕ್ಕೆ ಇವತ್ತು ಬಂದಿದ್ದಾರೆ ಬಂಧುಗಳೇ.